ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಜಟಾಧರ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಶಿವ ಒಬ್ಬ ಗೋಸ್ಟ್ ಹಂಟರ್ ಆಗಿದ್ದು ಈ ಭೂತ ಪ್ರೇತ ಏನೂ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೇನೆ ಕೆಲಸ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ರುದ್ರಾರಂ ಎಂಬ ಒಂದು ನಿಗೂಢವಾದ ಊರಲ್ಲಿ ಇಬ್ಬರು ಗಂಡ ಹೆಂಡತಿ ತುಂಬಾನೇ ಭೀಕರವಾಗಿ ಕೊಲೆಯಾಗ್ತಾರೆ. ಮೊದಲೇ ಆ ಊರಲ್ಲಿ ಭೂತ ಪ್ರೇತ ಪಿಶಾಚಿಗಳಿಗೆ ಹೆದರಿಕೊಳ್ತಿದ್ದ ಜನಗಳು ಆ ಇಬ್ಬರು ಗಂಡ ಹೆಂಡತಿಯನ್ನ ಪಿಶಾಚಿನೇ ಕೊಲೆ ಮಾಡಿದೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಈ ವಿಷಯ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಕೊಂಡ ಚಿತ್ರದ ಹೀರೋ ಶಿವಾಗೆ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಇಬ್ಬರು ಗಂಡ ಹೆಂಡತಿ ನಿಗೂಢವಾಗಿ ಕೊಲೆಯಾಗಿದ್ಯಾಕೆ? ಅಷ್ಟಕ್ಕೂ ರುದ್ರಾರಂ ಎಂಬ ಆ ಊರಿನ ನಿಗೂಢವಾದ ಮಿಸ್ಟರಿ ಏನು? ಆ ಊರಿನ ಜನಗಳು ಮಾತನಾಡಿಕೊಳ್ತಿರುವ ಹಾಗೆ ಆ ಊರಲ್ಲಿ ಪಿಶಾಚಿ ಇರೋದು ನಿಜಾನ? ಚಿತ್ರದ ಹೀರೋ ಶಿವ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಒಂದು ಬ್ಯಾಕ್ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಆಗೆಲ್ಲ ದರೋಡೆಕೋರರು ಅಥವಾ ಕಳ್ಳರು ಯಾವುದಾದ್ರೂ ಊರಿನ ಜನಗಳ ಬಳಿ ಸಾಕಷ್ಟು ದುಡ್ಡಿದೆ ಅಥವಾ ಒಡವೆಗಳು ಇದೆ ಅಂತ ಗೊತ್ತಾದ್ರೆ ಗುಂಪು ಗುಂಪಾಗಿ ಆ ಊರಿನ ಮೇಲೆ ದಾಳಿ ಮಾಡಿ ದರೋಡೆ ಮಾಡ್ತಿರ್ತಾರೆ. ಹೆದರಿಕೊಂಡ ಜನಗಳು ತಮ್ಮ ಒಡವೆಗಳನ್ನ ಹಾಗೂ ದುಡ್ಡನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಅವುಗಳನ್ನ ನೆಲದ ಒಳಗಡೆ ಹೂತಿಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದನ್ನ ಕೂಡ ಪತ್ತೆ ಮಾಡ್ತಿದ್ದ ಕಳ್ಳರು ಅಥವಾ ದರೋಡೆಕೋರರು ನೆಲವನ್ನ ಅಗೆದು ಒಡವೆಗಳನ್ನ ಅಥವಾ ದುಡ್ಡನ್ನ ಕಳ್ಳತನ ಮಾಡ್ತಿರ್ತಾರೆ. ಆಗ ಒಂದು ಐಡಿಯಾ ಮಾಡಿದ ಊರಿನ ಜನಗಳು ತಮ್ಮ ದುಡ್ಡನ್ನ ಹಾಗೂ ಒಡವೆಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಒಬ್ಬ ಮಾಂತ್ರಿಕನ ಸಹಾಯದಿಂದ ಪಿಶಾಚಿ ಬಂಧನವನ್ನ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಪಿಶಾಚಿ ಬಂಧನ ಎಷ್ಟೊಂದು ಡೇಂಜರಸ್ ಆಗಿರುತ್ತೆ ಅಂದ್ರೆ, ತಾವು ಹೂತಿಟ್ಟಿರುವ ಒಡವೆ ಅಥವಾ ದುಡ್ಡು ವಾಪಸ್ ಬೇಕು ಅಂದ್ರೆ ಜನಗಳು ಆ ಪಿಶಾಚಿಗೆ ಯಾವುದಾದ್ರೂ ಪ್ರಾಣಿಯನ್ನ ಅಥವಾ ಮನುಷ್ಯನನ್ನ ಬಲಿ ಕೊಡಬೇಕು. ಈಗ ಪ್ರೆಸೆಂಟ್ ನಲ್ಲಿ ಆ ರೀತಿ ಡೇಂಜರಸ್ ಪಿಶಾಚಿ ಬಂಧನಗಳನ್ನ ಮಾಡಿಸ್ತಿದ್ದ ರುದ್ರಾರಂ ಎಂಬ ಒಂದು ನಿಗೂಢವಾದ ಊರನ್ನ ನೋಡ್ತೀವಿ. ಈಗ ಅದೇ ಊರಲ್ಲಿ ವಾಸ ಮಾಡ್ತಿರುವ ಇಬ್ಬರು ಗಂಡ ಹೆಂಡತಿ ರಾತ್ರಿ ಹೊತ್ತು ಮಲಗಿರುವಾಗ ಏನೋ ಶಬ್ದ ಆಗಿ ಹೆಂಡತಿಗೆ ಎಚ್ಚರವಾಗುತ್ತೆ. ಎದ್ದು ಹೊರಗಡೆ ಬಂದಾಗ ಈ ಮಹಿಳೆ ಕಡೆ 2 ಬಂಗಾರದ ನಾಣ್ಯಗಳು ಉರುಳುತ್ತಾ ಬರುತ್ತವೆ. ಅವುಗಳು ಬಂದ ದಿಕ್ಕಿನ ಕಡೆ ನೋಡಿದಾಗ ಒಬ್ಬಳು ಭಯಾನಕವಾದ ಹಾಗೂ ವಿಚಿತ್ರವಾದ ಮಹಿಳೆ ಬಂಗಾರದ ನಿಧಿಯ ಮೇಲೆ ಕೂತಿರುವ ರೀತಿ ಕಾಣಿಸುತ್ತೆ. ಅಷ್ಟರಲ್ಲೇ ಈ ಮಹಿಳೆಗೆ ಎಚ್ಚರವಾಗುತ್ತೆ. ಅಂದ್ರೆ ಇಷ್ಟೊತ್ತು ಈಕೆ ಕಂಡಿದ್ದೆಲ್ಲ ಈಕೆಗೆ ಬಿದ್ದಿದ್ದ ಕೆಟ್ಟ ಕನಸಾಗಿರುತ್ತೆ. ಅಂದ ಹಾಗೆ ಇವರಿಬ್ಬರ ಹೆಸರು ಶೋಭಾ ಹಾಗೂ ಬಾಲರಾಜ್ ಅಂತ. ಶೋಭಾ ತನ್ನ ಗಂಡನಿಗೆ ನನಗೆ ಮತ್ತೆ ಮತ್ತೆ ಅದೇ ಕೆಟ್ಟ ಕನಸು ಬೀಳ್ತಿದೆ ಅಂತ ತುಂಬಾನೇ ಹೆದರಿಕೊಳ್ತಿರ್ತಾಳೆ. ಮರುದಿನ ಬಾಲರಾಜ್ ತನ್ನ ಹೆಂಡತಿಗಾಗ್ತಿರುವ ತೊಂದರೆಯನ್ನ ಬಗೆಹರಿಸಬೇಕು ಅಂತ ಮನೆಗೆ ಒಬ್ಬ ಸ್ವಾಮೀಜಿಯನ್ನ ಕರೆಸ್ತಾನೆ. ಸ್ವಾಮೀಜಿ ಚೆಕ್ ಮಾಡಿದಾಗ ಮನೆಯಲ್ಲೊಂದು ನೆಗೆಟಿವ್ ಎನರ್ಜಿ ಇದ್ದು ಅದನ್ನ ದಿಗ್ಬಂಧನ ಮಾಡಬೇಕು ಅಂದ್ರೆ ಒಂದು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಆ ದಿನ ಸಾಯಂಕಾಲ ಪೂಜೆಗೆ ರೆಡಿ ಮಾಡಿಕೊಳ್ತಿರುವಾಗ ಒಬ್ಬಳು ಮಹಿಳೆಯ ಪಿಶಾಚಿ ಇವನ ಮೇಲೆ ಅಟ್ಯಾಕ್ ಮಾಡ್ತಿರುವ ರೀತಿ ಫೀಲ್ ಆಗುತ್ತೆ. ಹೆದರಿಕೊಂಡ ಸ್ವಾಮೀಜಿ, ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬೇಡಿ, ನಿಮ್ಮ ಪ್ರಾಣವನ್ನ ಉಳಿಸಿಕೊಳ್ಬೇಕು ಅಂದ್ರೆ ತಕ್ಷಣ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಆತ ಕೂಡ ಓಡಿ ಹೋಗ್ತಾನೆ. ಮತ್ತಷ್ಟು ಹೆದರಿಕೊಂಡ ಶೋಭಾ ಹಾಗೂ ಬಾಲರಾಜ್ ತಕ್ಷಣವೇ ಆ ಮನೆಯಿಂದ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲೇ ಅವರು ನಿಗೂಢವಾಗಿ ಸತ್ತು ಹೋಗ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಮಣಿ ಶರ್ಮಾ ಎಂಬ ಒಬ್ಬ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಸ್ಟೇಜ್ ಮೇಲೆ ಸ್ಪೀಚ್ ಅನ್ನ ಕೊಡ್ತಿರ್ತಾನೆ. ಆತ ಈ ಭೂತ ಪ್ರೇತ ಪಿಶಾಚಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಭೂಮಿ ಮೇಲೆ ಪಾಸಿಟಿವ್ ಎನರ್ಜಿ ಇದೆ ಅನ್ನೋದಾದ್ರೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ನಾವು ಭೂಮಿ ಮೇಲೆ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಎಷ್ಟೇ ವಾದ ಮಾಡಿದ್ರು ಕೂಡ ಅವುಗಳು ಇರೋದು ನಿಜ ಅಂತ ಹೇಳ್ತಿರುವಾಗ ಚಿತ್ರದ ಹೀರೋ ಶಿವ ಎದ್ದು ನಿಲ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಚಿತ್ರದ ಹೀರೋ ಶಿವ ಒಬ್ಬ ಗೋಸ್ಟ್ ಹಂಟರ್ ಆಗಿದ್ದು ಭೂಮಿ ಮೇಲೆ ಈ ಭೂತ ಪ್ರೇತ ಪಿಶಾಚಿಗಳು ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೇನೆ ಕೆಲಸ ಮಾಡ್ತಿರ್ತಾನೆ. ಮಣಿ ಶರ್ಮಾ ಭೂತ ಪ್ರೇತ ಪಿಶಾಚಿಗಳು ಇದೆ ಅಂತ ವಾದ ಮಾಡಿದ್ರೆ ಶಿವ ಇಲ್ಲ ಅಂತ ತನ್ನ ಚಿಕ್ಕ ವಯಸ್ಸಿನ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ ಶಿವ ಒಂದು ರಾತ್ರಿ ತನ್ನ ಫ್ರೆಂಡ್ ಜೊತೆ ಸೈಕಲ್ ನಲ್ಲಿ ಎಲ್ಲಿಗೋ ಹೋಗ್ತಿರ್ತಾನೆ. ಊರಿನ ಹೊರಗಡೆ ಒಂದು ದೊಡ್ಡ ಹುಣಸೆ ಮರ ಇದ್ದು ಅದರ ಒಳಗಡೆ ದೆವ್ವ ಇದೆ ಅಂತ ಊರಿನ ಜನಗಳು ಆ ಕಡೆ ಹೋಗೋದಕ್ಕೂ ಹೆದರಿಕೊಳ್ತಿರ್ತಾರೆ. ಹೀಗೆ ಇಬ್ಬರು ಆಟವಾಡ್ತಾ ಆ ಮರದ ಬಳಿ ಬಂದಾಗ ಶಿವನ ಫ್ರೆಂಡ್ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸತ್ತು ಹೋಗ್ತಾನೆ. ಅದನ್ನು ನೋಡಿದ ಊರಿನ ಜನಗಳು ಹುಣಸೆ ಮರದಲ್ಲಿರುವ ಆ ದೆವ್ವನೇ ಆ ಹುಡುಗನನ್ನ ಸಾಯಿಸಿರೋದು ಅಂತ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಊರಲ್ಲಿ ವಾಸ ಮಾಡ್ತಿರುವ ಯಾರು ಕೂಡ ಆ ಮರದ ಬಳಿ ಹೋಗ್ಬಾರ್ದು ಅಂತ ಪೂಜೆಯನ್ನ ಮಾಡಿಸಿ ಆ ಏರಿಯಾಗೇನೆ ದಿಗ್ಬಂಧನ ಮಾಡಿಸ್ತಾರೆ.
ಆದ್ರೆ ಚಿಕ್ಕ ವಯಸ್ಸಲ್ಲೇ ಈ ಭೂತ ಪ್ರೇತ ಪಿಶಾಚಿಗಳನ್ನ ನಂಬದ ಶಿವ ರಾತ್ರಿ ಹೊತ್ತು ಒಬ್ಬನೇ ಆ ಮರದ ಬಳಿ ಹೋಗಿ ಜೀವಂತವಾಗಿ ವಾಪಸ್ ಬರ್ತಾನೆ. ಆಗಲೇ ಶಿವಗೂ ಗೊತ್ತಾಗಿರುತ್ತೆ ಆ ಮರದಲ್ಲಿ ಊರಿನ ಜನಗಳು ಹೆದರಿಕೊಳ್ತಿರುವ ಹಾಗೆ ಯಾವ ದೆವ್ವ ಕೂಡ ಇಲ್ಲ. ತನ್ನ ಫ್ರೆಂಡ್ ಆ ಮರದ ಬಳಿ ಬಂದಾಗ ಹೆದರಿಕೊಂಡು ಸತ್ತಿರ್ತಾನೆ ಹೊರತು ಅವನ ಮೇಲೆ ಯಾವುದೇ ಭೂತ ಪ್ರೇತ ಪಿಶಾಚಿ ಅಟ್ಯಾಕ್ ಮಾಡಿರಲ್ಲ ಅಂತ ಎಲ್ಲರಿಗೂ ಪ್ರೂವ್ ಮಾಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಶಿವ ಈ ರೀತಿ ಹೇಳ್ತಿರುವಾಗ ಮಣಿ ಶರ್ಮಾ ಅವನ ಕೈಯಲ್ಲಿ ಹಲವಾರು ದೇವರ ದಾರಗಳನ್ನ ನೋಡ್ತಾನೆ. ಸರಿ, ಭೂತ ಪ್ರೇತ ಪಿಶಾಚಿಗಳು ಇಲ್ಲ ಅಂತ ಹೇಳ್ತೀಯ, ಆದ್ರೆ ನಿನ್ನ ಕೈಯಲ್ಲಿ ಇಷ್ಟೊಂದು ದೇವರ ದಾರಗಳನ್ನ ಯಾಕೆ ಕಟ್ಟಿಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶಿವ ನಗುತ್ತಾ, ನನ್ನ ತಾಯಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ನಾನು ಮಾಡ್ತಿರುವ ಕೆಲಸದಿಂದ ನನಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಈ ರೀತಿ ದೇವರ ದಾರಗಳನ್ನ ಕಟ್ಟುತ್ತಾಳೆ. ನನ್ನ ತಾಯಿಯ ಪ್ರೀತಿಯನ್ನ ಹಾಗೂ ಅವಳ ನಂಬಿಕೆಯನ್ನ ಬೇಡ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೇನೆ ಕಟ್ಟಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಪ್ರೊಫೆಷನಲಿ ಶಿವ ಒಬ್ಬ ಆರ್ಕಿಟೆಕ್ಟ್ ಆಗಿದ್ದು ತನಗೆ ಸಮಯ ಸಿಕ್ಕಾಗಲೆಲ್ಲ ತನ್ನ ಫ್ರೆಂಡ್ಸ್ ಗಳನ್ನ ಕರೆದುಕೊಂಡು ಜನಗಳು ಹಾಂಟೆಡ್ ಅಂತ ಹೆದರಿಕೊಳ್ಳುವ ಜಾಗಗಳಿಗೆ ಹೋಗ್ತಿರ್ತಾನೆ. ನಂತರ ತಾನು ಇನ್ವೆಸ್ಟಿಗೇಷನ್ ಮಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಆ ಜಾಗದಲ್ಲಿ ಯಾವುದೇ ಭೂತ ಪ್ರೇತ ಇಲ್ಲ ಅಂತ ಜನಗಳಿಗೆ ಪ್ರೂವ್ ಮಾಡ್ತಿರ್ತಾನೆ. ಆದ್ರೆ ಇತ್ತೀಚೆಗೆ ಶಿವ ರಾತ್ರಿ ಹೊತ್ತು ಮಲಗಿದ್ದಾಗ ಅವನಿಗೆ ತುಂಬಾನೇ ಕೆಟ್ಟ ಕನಸೊಂದು ಬೀಳ್ತಿರುತ್ತೆ. ಆ ಕನಸಲ್ಲಿ ಇಬ್ಬರು ಗಂಡ ಹೆಂಡತಿ ತೊಟ್ಟಿಲಲ್ಲಿ ಮಲಗಿರುವ ಒಂದು ಚಿಕ್ಕ ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಜನಗಳು ಹಾಂಟೆಡ್ ಅಂತ ಹೇಳ್ತಿರುವ ಮತ್ತೊಂದು ಬಂಗಲೆಗೆ ಹೋಗಿರ್ತಾನೆ. ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ದೂರದಲ್ಲಿ ಒಬ್ಬಳು ಹುಡುಗಿ ನಿಂತಿರುವ ರೀತಿ ಕಾಣಿಸ್ತಿರುತ್ತೆ. ಇವನ ಇಬ್ಬರು ಫ್ರೆಂಡ್ಸ್ ಗಳು ಖಂಡಿತವಾಗಿಯೂ ಅದು ಹುಡುಗಿಯ ದೆವ್ವನೆ ಅಂತ ಹೆದರಿಕೊಳ್ತಾರೆ. ಆದ್ರೆ ಶಿವ ಧೈರ್ಯ ಮಾಡಿ ಆ ಹುಡುಗಿಯ ಬಳಿ ಹೋದಾಗ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಇವನ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿಬಿಡ್ತಾಳೆ. ಇದರರ್ಥ ಆ ಹುಡುಗಿ ಯಾವುದೋ ಭೂತನೋ ಪ್ರೇತನೋ ಅಲ್ಲ, ಆಕೆ ಒಬ್ಬಳು ಮನುಷ್ಯಳು ಅಂತ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಈಕೆನೆ ಚಿತ್ರದ ಹೀರೋಯಿನ್ ಆಗಿರುವ ಸೀತಾರ. ಸ್ನೇಹಿತರೆ, ಸೀತಾರ ಒಬ್ಬಳು ಆರ್ಕಿಯಾಲಜಿಸ್ಟ್ ಆಗಿದ್ದು ಯಾರಿಗೂ ಗೊತ್ತಾಗದ ಹಾಗೆ ಆ ಬಂಗಲಿಯಲ್ಲಿ ಇದೆ ಅನ್ನುವ ಒಂದು ಪುರಾತನ ಕಾಲದ ಮೂರ್ತಿಯ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾಳೆ. ರಿಸರ್ಚ್ ಮಾಡೋದಕ್ಕೆ ತನ್ನ ಬಳಿ ಪರ್ಮಿಷನ್ ಇಲ್ಲದ ಕಾರಣ ಬಿಲ್ಡಿಂಗ್ ಗೆ ಯಾರೋ ಬಂದಿದ್ದಾರೆ ಅಂತ ಅವರನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಆದರೆ ಶಿವ ಹೆದರಿಕೊಳ್ಳದೆ ಹತ್ತಿರ ಬಂದಾಗ ಬೇರೆ ದಾರಿ ಇಲ್ಲದೆ ಅವನ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿಬಿಟ್ಟಿರ್ತಾಳೆ. ಹೀಗೆ ಪರಿಚಯವಾದ ಇಬ್ಬರು ಫ್ರೆಂಡ್ಸ್ ಆಗಿ ಒಟ್ಟಿಗೆ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ನಂತರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ತುಂಬಾನೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನ್ಯೂಸ್ ನಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರುವ ಮಣಿ ಶರ್ಮನ ಅಸಿಸ್ಟೆಂಟ್ ನಿಗೂಢವಾಗಿ ಸತ್ತು ಹೋಗಿದ್ದಾನೆ ಅಂತ ನ್ಯೂಸ್ ಬರ್ತಿರುತ್ತೆ. ಶಾಕ್ ಆದ ಶಿವ ತಕ್ಷಣವೇ ಸೀತಾಳನ್ನ ಕರೆದುಕೊಂಡು ಮಣಿ ಶರ್ಮನ ಆಫೀಸ್ಗೆ ಬರ್ತಾನೆ. ವಿಚಾರಿಸಿದಾಗ ಮಣಿ ಶರ್ಮಾ ಹೇಳೋದೇನೆಂದ್ರೆ, ಶಿವ, ಕೆಲವು ದಿನಗಳ ಹಿಂದೆ ನನ್ನ ಅಸಿಸ್ಟೆಂಟ್ ಒಬ್ಬ ಮಾಂತ್ರಿಕನ ಜೊತೆಗೆ ಸೇರಿ ಒಂದು ನಿಧಿಯನ್ನ ಪತ್ತೆ ಮಾಡಬೇಕು ಅಂತ ಒಂದು ಊರಿಗೆ ಹೋಗಿದ್ದ. ಎಷ್ಟೇ ಪ್ರಯತ್ನ ಪಟ್ರು ಆ ಊರಲ್ಲಿ ಯಾವುದೇ ನಿಧಿ ಸಿಗ್ಲಿಲ್ವಂತೆ. ಆದ್ರೆ ಅಲ್ಲಿಗೆ ಹೋಗಿ ಬಂದ ನಂತರ ನನ್ನ ಅಸಿಸ್ಟೆಂಟ್ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ. ನಾನು ಆ ಊರಲ್ಲಿರುವ ನಿಧಿಯ ಬಗ್ಗೆ ರಿಸರ್ಚ್ ಮಾಡಿದಾಗ ಹಲವಾರು ವರ್ಷಗಳ ಹಿಂದೆ ಆ ನಿಧಿಗೆ ಪಿಶಾಚಿ ಬಂಧನವನ್ನ ಮಾಡಿಸಿದ್ರು ಅಂತ ಗೊತ್ತಾಯ್ತು. ನನ್ನ ಅಸಿಸ್ಟೆಂಟ್ ನ ನಿಗೂಢವಾದ ಸಾವಿಗೆ ಆ ಪಿಶಾಚಿನೇ ಕಾರಣ ಇರಬಹುದು ಅಂತ ಮಣಿ ಶರ್ಮಾ ಹೇಳ್ತಾನೆ. ಈಗ ಶಿವಗೆ ಈ ಕೇಸ್ ತುಂಬಾನೇ ಕ್ಯೂರಿಯಸ್ ಅನ್ಸಿ, ಸರ್, ಆ ಊರು ಯಾವುದೋ ಅಮಾಂತ್ರಿಕ ಯಾರು ಅಂತ ವಿಚಾರಿಸ್ತಾನೆ. ಅದಕ್ಕೆ ಮಣಿ ಶರ್ಮಾ, ಶಿವ, ನಿನಗೆ ಈ ರೀತಿ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಅಂತ ಗೊತ್ತಿದೆ. ಆದ್ರೆ ಕೆಲವೊಂದು ವಿಷಯಗಳು ಹಾಗೂ ಎಂಟಿಟಿಗಳು ತುಂಬಾನೇ ಡೇಂಜರಸ್ ಆಗಿರುತ್ತವೆ. ನಾನು ಯಾವುದೇ ಕಾರಣಕ್ಕೂ ಆ ಊರಿನ ಹೆಸರನ್ನ ಹಾಗೂ ಅಮಾಂತ್ರಿಕನ ಬಗ್ಗೆ ಹೇಳೋದಿಲ್ಲ. ನೀನು ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳಿ ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಆದ್ರೆ ಶಿವ ಮಾತ್ರ ಸುಮ್ಮನಾಗದೆ ಮಣಿ ಶರ್ಮನ ಮತ್ತೊಬ್ಬ ಅಸಿಸ್ಟೆಂಟ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಮಾಂತ್ರಿಕ ಯಾರು, ಆ ಊರು ಯಾವುದು ಅಂತ ಪತ್ತೆ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಶಿವ ಮಲಗಿದ್ದಾಗ ಮತ್ತೆ ಅದೇ ರೀತಿ ಇಬ್ಬರು ಗಂಡ ಹೆಂಡತಿ ಒಂದು ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಕನಸು ಬಿದ್ದಿರುತ್ತೆ. ಈಗ ಶಿವ ಯಾರಿಗೋ ಇನ್ಫಾರ್ಮ್ ಮಾಡದೆ ಮಣಿ ಶರ್ಮನ ಅಸಿಸ್ಟೆಂಟ್ ನನ್ನ ಕರೆದುಕೊಂಡು ಆ ರುದ್ರಾವರಂ ಎಂಬ ಊರಿಗೆ ಬರ್ತಾನೆ. ಅಷ್ಟರಲ್ಲೇ ಸೀತಾ ಕಾಲ್ ಮಾಡಿ, ನಿನ್ನ ತಾಯಿ ಕೆಳಗಡೆ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾಳೆ, ತಕ್ಷಣ ಎಲ್ಲೇ ಇದ್ರೂ ವಾಪಸ್ ಬಾ ಅಂತ ಕರೀತಾಳೆ. ಶಿವ ವಾಪಸ್ ಹೋದಾಗ ಮಣಿ ಶರ್ಮಾ ಎಷ್ಟೇ ಬೇಡ ಅಂದ್ರೂ ಕೂಡ ಈತ ರುದ್ರವರಂಗೆ ಹೋಗಿದ್ದ ಅಂತ ಗೊತ್ತಾಗಿ ಸೀತಾಗೆ ತುಂಬಾನೇ ಕೋಪ ಬಂದು ಸರಿಯಾಗಿ ಬೈತಾಳೆ. ಅಷ್ಟರಲ್ಲೇ ಟಿವಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿರೋದನ್ನ ನೋಡಿದ ಶಿವಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಶಿವ ಯಾವ ಮಂತ್ರವಾದಿಯನ್ನ ಮೀಟ್ ಮಾಡ್ಬೇಕು ಅಂತ ಆ ಊರಿಗೆ ಹೋಗಿದ್ನೋ ಆ ಮಂತ್ರವಾದಿ ಹಾಗೂ ಅವನ ಅಸಿಸ್ಟೆಂಟ್ ಗಳು ತುಂಬಾನೇ ನಿಗೂಢವಾಗಿ ಸತ್ತೋಗಿರ್ತಾರೆ. ಆ ನ್ಯೂಸ್ ನೋಡಿ ತುಂಬಾನೇ ಶಾಕ್ ಆದ ಶಿವ ರೂಮ್ಗೆ ಬಂದಾಗ ತನ್ನ ಟೇಬಲ್ ಬಳಿ ಒಂದು ಫೋಟೋ ಬಿದ್ದಿರೋದನ್ನ ನೋಡ್ತಾನೆ. ಆ ಫೋಟೋ
ಫೋಟೋದಲ್ಲಿ ಇಬ್ಬರು ಗಂಡ ಹೆಂಡತಿ ಒಂದು ಚಿಕ್ಕ ಮಗುವಿನ ಜೊತೆ ನಿಂತಿರುತ್ತಾರೆ. ಸ್ನೇಹಿತರೆ, ಶಾಕಿಂಗ್ಲಿ ಶಿವಾಗೆ ಬೀಳ್ತಿದ್ದ ಕೆಟ್ಟ ಕನಸಲ್ಲಿ ಈ ಇಬ್ಬರು ಗಂಡ ಹೆಂಡತಿನೇ ಆ ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಫೋಟೋ ನೋಡಿ ಮತ್ತಷ್ಟು ಶಾಕ್ ಆದ ಶಿವ ತಕ್ಷಣವೇ ಅದನ್ನ ತೆಗೆದುಕೊಂಡು ತನ್ನ ತಂದೆ ಬಳಿ ಬರ್ತಾನೆ. ಅಪ್ಪ, ಪ್ರತಿದಿನ ರಾತ್ರಿ ಇವರಿಬ್ಬರು ನನ್ನ ಕನಸಲ್ಲಿ ಈ ಚಿಕ್ಕ ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಕಾಣಿಸ್ತಿರುತ್ತೆ. ಅಷ್ಟಕ್ಕೂ ಇವರಿಬ್ಬರು ಯಾರು, ಇವರ ಫೋಟೋ ಯಾಕೆ ನಮ್ಮ ಮನೆಯಲ್ಲಿ ಇದೆ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ? ಆ ಫೋಟೋದಲ್ಲಿರುವ ಗಂಡ ಹೆಂಡತಿನೇ ಶಿವನ ನಿಜವಾದ ತಂದೆ ತಾಯಿ. ನೀನು ರುದ್ರವರಂ ಎಂಬ ಆ ಊರಿಗೆ ಹೋಗ್ಲೇಬಾರ್ದಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಶಿವನ ನಿಜವಾದ ತಂದೆ ತಾಯಿ ವಾಸು ಹಾಗೂ ದೇವಿಗೆ ಮದುವೆಯಾಗಿ ಹಲವು ವರ್ಷಗಳು ಕಳೆದ್ರೂ ಕೂಡ ಮಕ್ಕಳೇ ಆಗಿರೋದಿಲ್ಲ. ಹಲವಾರು ಪೂಜೆ ಪುನಸ್ಕಾರ ಹಾಗೂ ಹರಕೆಗಳನ್ನ ಕಟ್ಟಿಕೊಂಡ ನಂತರ ಶಿವನ ತಾಯಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಇಷ್ಟು ದಿನ ಶಿವ ತನ್ನ ತಂದೆ ತಾಯಿ ಅಂದುಕೊಂಡಿದ್ದ ಅವರಿಬ್ಬರು ತನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಆಗಿರ್ತಾರೆ. ಇನ್ನು ಚಿತ್ರದ ಮೊದಲ ಸೀನ್ನಲ್ಲಿ ನಿಗೂಢವಾಗಿ ಸತ್ತು ಹೋದ ಆ ಬಾಲರಾಜ್ ಹಾಗೂ ಶೋಭಾ ಶಿವನ ತಾಯಿಯ ಅಣ್ಣ ಹಾಗೂ ಅತ್ತಿಗೆ ಆಗಿರ್ತಾರೆ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಆ ಸ್ವಾಮೀಜಿ ಶೋಭಾ ಹಾಗೂ ಬಾಲರಾಜ್ಗೆ ಈ ಮನೆ ಬಿಟ್ಟು ಎಲ್ಲಾದ್ರೂ ಎಸ್ಕೇಪ್ ಆಗಿ ಅಂತ ಹೇಳಿರ್ತಾನಲ್ವಾ. ಆದ್ರೆ ಆ ಸ್ವಾಮೀಜಿ ಅಲ್ಲಿಂದ ಹೋದ ನಂತರ ಇವರಿಬ್ಬರು ಮತ್ತೊಬ್ಬ ಮಾಂತ್ರಿಕನನ್ನ ಮನೆಗೆ ಕರೆಸಿರ್ತಾರೆ. ಆತ ಮನೆಗೆ ಬಂದು ಪೂಜೆ ಮಾಡ್ತಾ ಚೆಕ್ ಮಾಡಿದಾಗ ಆ ಮನೆಯಲ್ಲಿ ಪುರಾತನ ಕಾಲದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ನಿಧಿಯನ್ನ ಹೂತಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಆ ನಿಧಿಯನ್ನ ವಶಪಡಿಸಿಕೊಳ್ಳೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಯಾಕಂದ್ರೆ ಅದಕ್ಕೆ ಪಿಶಾಚಿ ಬಂಧನವನ್ನ ಹಾಕಿರ್ತಾರೆ. ಆದ್ರೆ ಆ ನಿಧಿಯನ್ನ ವಶಪಡಿಸಿಕೊಳ್ಬೇಕು ಅಂದ್ರೆ ಆ ಪಿಶಾಚಿಗೆ ಪರ್ಟಿಕ್ಯುಲರ್ ರಾಶಿ ಹಾಗೂ ನಕ್ಷತ್ರದಲ್ಲಿ ಹುಟ್ಟಿ ಮೊದಲ ಬಾರಿಗೆ ಪ್ರೆಗ್ನೆಂಟ್ ಆಗಿರುವ ಮಹಿಳೆಯನ್ನ ಬಲಿ ಕೊಡಬೇಕು. ಆ ರೀತಿ ಪರ್ಟಿಕ್ಯುಲರ್ ರಾಶಿ ಹಾಗೂ ನಕ್ಷತ್ರದಲ್ಲಿ ಹುಟ್ಟಿ ಮೊದಲ ಬಾರಿಗೆ ಪ್ರೆಗ್ನೆಂಟ್ ಆಗಿರುವ ಮಹಿಳೆ ಯಾರಿದ್ದಾರೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಬಾಲರಾಜ್ನ ತಂಗಿ ಅಂದ್ರೆ ಶಿವನ ತಾಯಿಯನ್ನೇ ಬಲಿ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮೊದಲಿಗೆ ಬಾಲರಾಜ್ ನಿಧಿಗಾಗಿ ತನ್ನ ತಂಗಿಯನ್ನ ಬಲಿ ಕೊಡ್ಬೇಕಾ, ಇದೆಲ್ಲ ಆಗೋದಿಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಬೈದಿರ್ತಾನೆ. ಆದ್ರೆ ಶೋಭಾ ಮಾತ್ರ ತನ್ನ ಗಂಡನನ್ನ ಒಪ್ಪಿಸಿ ಶಿವನ ತಾಯಿಯನ್ನ ಬಲಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾಳೆ. ಈಗ ಶಿವನ ತಾಯಿ ದೇವಿಯ ಸೀಮಂತದ ದಿನದಂದೇ ಆಕೆಯನ್ನ ಬಲಿ ಕೊಡ್ಬೇಕು ಅಂತ ಪೂಜೆಗೆ ಎಲ್ಲವನ್ನ ರೆಡಿ ಮಾಡಿಕೊಳ್ತಾರೆ. ಇಬ್ಬರು ನಾಟಕ ಮಾಡ್ತಾ ದೇವಿ ಹಾಗೂ ವಾಸು ಬಳಿ ಬಂದು, ದೇವಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿರುವ ಮಗುವಿಗೆ ಗಂಡಾಂತರವಿದೆ. ಆದ್ರೆ ನಾವು ಈಗಾಗಲೇ ವಿಚಾರಿಸಿದ್ದೀವಿ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ಪೂಜೆಯನ್ನ ಮಾಡಿಸಿದ್ರೆ ನಿನಗಾಗ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗಾಗ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೆ ತುಂಬಾ ಗರ್ಭಿಣಿಯಾಗಿದ್ದ ತನ್ನ ಹೆಂಡತಿಯನ್ನ ಕರೆದುಕೊಂಡು ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ ಅಂತ ವಾಸು ಬೇಡ ಅಂತಾನೆ. ಆದ್ರೆ ಶೋಭಾ ಹಾಗೂ ಬಾಲರಾಜ್ ಒಂದು ಸಣ್ಣ ಪೂಜೆ ಸ್ವಲ್ಪ ಹೊತ್ತಲ್ಲೇ ಮುಗಿದು ಬಿಡುತ್ತೆ ಅಂತ ಅವರಿಬ್ಬರನ್ನ ಕರೆದುಕೊಂಡು ಆ ದಿನ ರಾತ್ರಿ ತಮ್ಮ ಮನೆಗೆ ಹೋಗ್ತಾರೆ. ಆ ಮನೆ ಒಳಗಡೆ ಹೋಗ್ತಿದ್ದ ಹಾಗೇನೆ ಸ್ವಾಮೀಜಿ ಬದಲಿಗೆ ಒಬ್ಬ ಮಾಂತ್ರಿಕ ಪೂಜೆ ಮಾಡ್ತಿರೋದನ್ನ ನೋಡಿದ ವಾಸುಗೆ ಅನುಮಾನ ಶುರುವಾಗುತ್ತೆ. ಅದಕ್ಕೆ ಮತ್ತೆ ಇಬ್ಬರು ಮ್ಯಾನೇಜ್ ಮಾಡ್ತಾ, ಏನಿಲ್ಲ, ಇದು ಕಾಳಿದೇವರ ಪೂಜೆ ಅಂತ ದೇವಿಯನ್ನ ಕೂರಿಸ್ತಾರೆ. ಹೀಗೆ ಅಮಾಂತ್ರಿಕ ಪೂಜೆಯನ್ನ ಶುರು ಮಾಡ್ತಿದ್ದ ಹಾಗೇನೆ ದೇವಿ ಹೊಸಸಾಗಿರುವ ರೀತಿ ತುಂಬಾನೇ ವಿಚಿತ್ರವಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ದೇವಿಗೆ ಹೆರಿಗೆ ನೋವು ಶುರುವಾಗಿ ನೋವಿನಿಂದ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ವಾಸು ತನ್ನ ಹೆಂಡತಿ ದೇವಿಯನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಿದ್ರೆ ಈ ಕಡೆ ಇವರೆಲ್ಲ ತಮ್ಮ ಪೂಜೆಯನ್ನ ಕಂಟಿನ್ಯೂ ಮಾಡ್ತಿರ್ತಾರೆ. ಈಗ ಮಾಂತ್ರಿಕನಿಗೆ ಆ ಮನೆಯಲ್ಲಿ ಯಾವ ಜಾಗದಲ್ಲಿ ನಿಧಿಯನ್ನ ಹೂತಿಟ್ಟಿದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಬಾಲರಾಜ್ಗೆ ಅಗಿಯೋದಕ್ಕೆ ಹೇಳ್ತಾನೆ. ಆದ್ರೆ ಆ ಜಾಗದಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಿದ್ದ ಹಾಗೇನೆ ಇಷ್ಟು ವರ್ಷಗಳಿಂದ ಆ ನಿಧಿಯನ್ನ ಕಾಯ್ತಿರುವ ಭಯಾನಕವಾಗಿರುವ ದನಪಿಶಾಚಿ ಹೊರಗಡೆ ಬರುತ್ತೆ. ಈಗ ಇದ್ದಕ್ಕಿದ್ದ ಹಾಗೆ ಆ ಪಿಶಾಚಿ ಶೋಭಾಳ ದೇಹದ ಒಳಗಡೆ ಸೇರ್ಕೊಂಡು ನನಗೆ ನರ ಬಲಿಬೇಕು, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸುತ್ತೆ. ಅದೇ ಸಮಯಕ್ಕೆ ಆ ಕಡೆ ದೇವಿ ಒಂದು ಗಂಡು ಮಗುವಿಗೆ ಅಂದ್ರೆ ಶಿವಗೆ ಜನ್ಮ ಕೊಡ್ತಾಳೆ. ಮಗು ಅಳ್ತಿರುವ ಶಬ್ದವನ್ನ ಕೇಳಿಸಿಕೊಳ್ತಿದ್ದ ಹಾಗೇನೆ ಅಪಿಶಾಚಿ ವಿಚಿತ್ರವಾಗಿ ನಗುತ್ತಾ ಆ ಮಗುವಿನ ಬಲಿಬೇಕು ಅಂತ ಕೇಳುತ್ತೆ. ತಕ್ಷಣ ಬಾಲರಾಜ್ ವಾಸು ಹಾಗೂ ತನ್ನ ತಂಗಿ ದೇವಿ ಮೇಲೆ ಅಟ್ಯಾಕ್ ಮಾಡಿ ಶಿವನನ್ನ ಅಪಿಶಾಚಿಗೆ ಬಲಿ ಕೊಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ವಾಸು ತುಂಬಾ ಹೊತ್ತು ಬಾಲರಾಜ್ ಜೊತೆ ಫೈಟ್ ಮಾಡಿ ಕೊನೆಗೂ ದೇವಿಯನ್ನ ಹಾಗೂ ತನ್ನ ಮಗನನ್ನ ಕರೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ತಾನು ಕೇಳಿದ ನರಬಲಿ ಸಿಗ್ಲಿಲ್ಲ ಅಂತ ಕೋಪಗೊಂಡ ಅಪಿಶಾಚಿ ಶೋಭಾ ಬಾಲರಾಜ್ ಹಾಗೂ ಆ ಮಂತ್ರವಾದಿಯನ್ನ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತೆ. ಸ್ನೇಹಿತರೆ, ಇದೆಲ್ಲ ಆದ ನಂತರವೂ ಕೂಡ ಅಪಿಶಾಚಿ ವಾಸು ಹಾಗೂ ದೇವಿಯನ್ನ ಮೆನಿಪ್ಯುಲೇಟ್ ಮಾಡಿ ಶಿವನನ್ನ ತನಗೆ ಬಲಿ ಕೊಡುವ ರೀತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಹಲವು ಬಾರಿ ದೇವಿ ಹಾಗೂ ವಾಸು ಪೊಸೆಸ್ ಆಗಿ ಶಿವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತಾರೆ ಹಾಗೂ ಇದೇ ಶಿವಗೆ ಆಗಾಗ ಕೆಟ್ಟ ಕನಸಾಗಿ ಬೀಳ್ತಿರುತ್ತೆ. ಆದ್ರೆ ಕೊನೆಗೊಂದು ದಿನ ತಾವು ಬದುಕಿದ್ರೆ ಎಲ್ಲಿ ತಾವೇ ತಮ್ಮ ಮಗನನ್ನ ಸಾಯಿಸಿ ಬಿಡ್ತೀವಿ ಅನ್ನೋ ಅಂತ ಹೆದರಿಕೊಂಡು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಚಿಕ್ಕಪ್ಪ ಹೇಳಿದ ಕಥೆಯನ್ನ
ಕಥೆಯನ್ನ ಕೇಳಿದ ಶಿವ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ಇಷ್ಟು ದಿನ ಆತ್ಮಗಳು ಇವೆ ಅಂತ ನಂಬದ ಶಿವ ಈಗ ತನ್ನ ತಂದೆ ತಾಯಿಯ ಆತ್ಮಗಳ ಜೊತೆ ಮಾತನಾಡಬೇಕು ಅಂತ ಮನೆಗೆ ಹೋಗಿ ಡಿವೈಸ್ ನ ಮೂಲಕ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೂ ಈತ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವನ ತಂದೆ ತಾಯಿಯ ಆತ್ಮಗಳು ಇವನ ಜೊತೆ ಮಾತನಾಡುತ್ತವೆ. ಹಾಗೂ ಈಗಲೂ ಕೂಡ ಆ ಧನಪಿಶಾಚಿ ಶಿವನನ್ನ ಬಲಿ ಪಡೆದುಕೊಳ್ಳೋದಕ್ಕೆ ಕಾಯ್ತಿದೆ ಅಂತ ಸ್ವಾಮೀಜಿ ಮೂಲಕ ಗೊತ್ತಾಗುತ್ತೆ. ಬರುವ ಅಮಾವಾಸ್ಯ ದಿನದಂದು ಒಂದು ಪೂಜೆಯನ್ನ ಮಾಡಿ ಆ ಪಿಶಾಚಿಯನ್ನ ಭೂಮಿಯಿಂದ ಪರ್ಮನೆಂಟ್ ಆಗಿ ನಾಶ ಮಾಡಬೇಕು ಅಂತ ಆ ಸ್ವಾಮೀಜಿ ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಅಮಾವಾಸ್ಯ ರಾತ್ರಿಯಂದು 8 ಶಿವಲಿಂಗಗಳನ್ನ ಇಟ್ಟು ಬಾಲರಾಜ್ ಹಾಗೂ ಶೋಭಾಳ ಮನೆಯ ಬಳಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಸ್ಟಾರ್ಟ್ ಆಗ್ತಿದ್ದ ಹಾಗೇನೆ ಪ್ರತ್ಯಕ್ಷವಾದ ಆ ಪಿಶಾಚಿ ಶಿವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇನ್ನೇನು ಆ ಪಿಶಾಚಿ ಶಿವನನ್ನ ಸಾಯಿಸಿ ಬಿಡುತ್ತೆ ಅನ್ನೋಷ್ಟರಲ್ಲೇ ಪ್ರತ್ಯಕ್ಷನಾದ ಶಿವ ಪರಮಾತ್ಮ ತನ್ನ ಶಕ್ತಿಯನ್ನ ಶಿವನಿಗೆ ಕೊಡ್ತಾನೆ. ಆ ಮೂಲಕ ಶಿವ ಕೊನೆಗೂ ಆ ಪಿಶಾಚಿಯನ್ನ ನಾಶ ಮಾಡಿ ತನ್ನನ್ನ ಹಾಗೂ ಎಲ್ಲರನ್ನೂ ಕಾಪಾಡಿಕೊಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.